ಅವಮಾನ, ಟೀಕೆ ಇದನ್ನ ಸಹಿಸಲಾಗದ ಈ ವ್ಯಕ್ತಿ ಹೇಗೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಮಾರ್ಗದರ್ಶನ ಇಲ್ಲದ ವ್ಯಕ್ತಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ತುಂಬಾ ರುಚಿಗೆ ಬಿದ್ದುಬಿಟ್ಟು ಒನ್ ಫೈನ್ ಡೇ ಆತ ಸೊಸೈಟಿಯಿಂದ ರಾತ್ರಿ ಕೆಲಸ ಮುಗಿಸ್ಕೊಂಡು ಬರುವಾಗ ಕತ್ತಿ ಹಿಡ್ಕೊಂಡು ಹೋಗಿ ಕೊಂದು ತಾನು ಹೋಗಿ ಬಾವಿಗೆ ಹಾಕ್ತಾನೆ. 2 ಜೀವಗಳು ಹೋಗ್ತವೆ. ಅದೇ ಆತನಿಗೆ ಆ ಬದುಕಿನಲ್ಲಿ ಹೇಗೆ ಟೀಕೆಯನ್ನ ಸ್ವೀಕರಿಸಬೇಕು, ಹಗೆ ಮತ್ತು ಸೇಡು ದ್ವೇಷವನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಿದ್ರೆ ನೀವು ಯಾವುದೇ ಕಾರಣಕ್ಕೂ ಹಗೆ ತೀರ್ಸ್ಕೊಳ್ಳಕ್ಕೆ ಕೊಲೆನೋ ಅಥವಾ ಇನ್ನೇನೋ ಅವ್ರ ದಾರಿಯನ್ನ ಹಿಡಿಯೋದಕ್ಕೆ ಹೋಗ್ಬೇಡಿ. ಬದಲಿಗೆ ಅವ್ರಿಗಿಂತ ಇನ್ನಷ್ಟು ಉತ್ತಮರಾಗಿ ಬೆಳೀರಿ. ಹಾಗೆ ಯಾವುದೋ ಒಂದು ಹುಡುಗ ನಿಮ್ಮನ್ನ ರಿಜೆಕ್ಟ್ ಮಾಡ್ಬಿಟ್ಟ, ಆ ತಿರಸ್ಕಾರ, ನೋವು, ಅವಮಾನವನ್ನ ನಿಮ್ಗೆ ಸಹಿಸೋದಕ್ಕಾಗ್ತಿಲ್ಲ, ಹೋಗಿ ಮುಖಕ್ಕೆ ಆಸಿಡ್ ಹಾಕ್ಬಿಡೋಣ ಅಥವಾ ಇನ್ನೇನೋ ಮಾಡ್ಬೇಡ ಅಂತ ನಿಮ್ಗೆ ಅನ್ನಿಸ್ಬಹುದು. ಹಾಗನ್ನಿಸ್ಕೂಡ್ದು. ಹಾಗನ್ನಿಸಿದಾಗ ತಿಳ್ಕೊಳ್ಳಿ ಅಥವಾ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು. ಇದೆಲ್ಲ ಬಿಟ್ಬಿಡಿ. ಸಾಯೋದು, ಸಾಯಿಸೋದು, ಇನ್ನೇನೋ ಮಾಡೋದು, ಇದೆಲ್ಲ ದುರ್ಬಲರ ಲಕ್ಷಣ. ಯಾರು ಪ್ರೀತಿಯ ವೀಕ್ಷಕರೇ, ನೀವು ನನ್ನ ಪ್ರೀತಿಯ ವೀಕ್ಷಕರಾದ್ರೆ ಇವತ್ತಿಂದ ತಿಳ್ಕೊಳ್ಳಿ, ನೀವು ಇವತ್ತಿಂದ ದುರ್ಬಲರಲ್ಲ. ಯು ಆರ್ ದ ಮೋಸ್ಟ್ ಸ್ಟ್ರಾಂಗ್ ಪರ್ಸನ್. ನಮಸ್ತೆ ಫ್ರೆಂಡ್ಸ್. ನೀವೀಗ ಆಗ್ಲೇ ಥಂಬ್ನೇಲ್ನಲ್ಲಿ ನೋಡಿದ್ದೀರಾ, ಸೇಡು, ಹಗೆ, ದ್ವೇಷ ಇವೆಲ್ಲ ದೌರ್ಬಲ್ಯನ? ಈ ದೌರ್ಬಲ್ಯಗಳು ಶಕ್ತಿಯಾಗಿ ಪರಿವರ್ತನೆ ಆಗೋದು ಹೇಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ಇವತ್ತು ನಿಮ್ಮ ಒಳಗಡೆಯ ಯುದ್ಧಕ್ಕೆ ಒಂದು ಉತ್ತರವನ್ನ ಕಂಡುಹಿಡಿಯುವಂತಹ ಯತ್ನವನ್ನ ಮಾಡೋಣ. ಪೂರ್ತಿಯಾಗಿ ನೋಡಿ. ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇಷ್ಟ ಆಗಿದೆ ಅಂತ ಒಂದು ಲೈಕ್ ಮಾಡಿಬಿಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಈ ಜೀವನ ಅನ್ನೋದಿದೆಯಲ್ಲ, ಇಲ್ಲಿ ಅವಮಾನ ಅನ್ನೋದು ಕಾಮನ್. ಈ ಅವಮಾನ ಇಲ್ಲದ ಮನುಷ್ಯ ಅಂತಂದ್ರೆ ಆತ ಏನಕ್ಕೂ ಯೂಸಿಗೆ ಬರ್ದೋದವನು ಅಂತ ಅರ್ಥ. ಯಾಕಂದ್ರೆ ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಪರಿಪೂರ್ಣತೆಯತ್ತ ಸಾಗ್ತಾ ಇರ್ತಾನೆ. ತನಗೆ ಗೊತ್ತಿದ್ದು ಗೊತ್ತಿಲ್ದೇನೋ, ನಾನಿವತ್ತು ಬಡವಾಗಿರ್ಬೋದು, ನಾಳೆ ಇನ್ನಷ್ಟು ಚೆನ್ನಾಗಾಗಬೇಕು, ಅದಕ್ಕೋಸ್ಕರ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ, ಇನ್ನೇನೋ ಮಾಡ್ತೀನಿ, ನಾನು ಇನ್ನೇನೋ ಆಗಿದ್ದೀನಿ, ಇನ್ನೇನೋ ಆಗಬೇಕು, ಈ ಥರ ಉತ್ತಮರಾಗುವ ಯತ್ನವನ್ನ ಪ್ರತಿಯೊಬ್ಬ ವ್ಯಕ್ತಿ ಮಾಡ್ತಾ ಇರ್ತಾರೆ. ಆ ವ್ಯಕ್ತಿಯ ನಡೆಯ ದಾರಿಯಲ್ಲಿ ಈ ಅಡೆತಡೆಗಳು ಬರ್ತಾನೆ ಇರ್ತವೆ. ಅವಮಾನ ಮಾಡ್ತಾನೆ ಇರ್ತಾರೆ, ಟೀಕೆ ಮಾಡ್ತಾನೆ ಇರ್ತಾರೆ. ಅವಾಗ ಬರೋದು ಒಂದೇ, ಏನೋ ಸಿಟ್ಟು, ದ್ವೇಷ, ಹಗೆ. ಈ ದ್ವೇಷ, ಹಗೆ, ಸಿಟ್ಟು ಎಲ್ಲ ಮನಸ್ಸಿನೊಳಗಡೆ ಕವಿದುಕೊಂಡಾಗ ಮನುಷ್ಯ ಮಂಕಾಗ್ಬಿಡ್ತಾನೆ, ದಾರಿ ತೋರೋದಿಲ್ಲ, ಇನ್ನೇನು ಒಂದು ಮಾಡಕ್ ಹೋಗಿ ಇನ್ನೊಂದು ಮಾಡ್ಬಿಡ್ತಾನೆ. ಒಂದು ಕತೆ ಹೇಳ್ತೀನಿ ನಿಮ್ಗೆ, ಇದು ಸತ್ಯ ಘಟನೆ. ಇಬ್ಬರು ಫ್ರೆಂಡ್ಸ್ ಇದ್ರು, ಒಂದೇ ಹೆಸರಿನವರು, ಒಂದೇ ಊರಿನಲ್ಲಿದ್ರು. ಆ ಊರಿನಲ್ಲಿ ಇಬ್ರು ತೋಟ ಒಂದೇ ಬಾರ್ಡರ್ ಅಲ್ಲಿ ಕೂಡ ಇತ್ತು. ತಂದೆ ತಾಯಿಗೆ 2 ಮನೆ ಹಿರಿಯರಿಗೆ ಒಂದು ಡಿಸ್ಪ್ಯೂಟ್ ಸ್ಟಾರ್ಟ್ ಆಯ್ತು. ಏನಂತಂದ್ರೆ, ಒಂದು ರಸ್ತೆ ಪಕ್ಕ ಇರುವಂತಹ ಜಾಗಕ್ಕೋಸ್ಕರ, ಅದು ಎಷ್ಟು ಇಲ್ಲ, 1-2 ಮೀಟರ್ ಜಾಗ. ಆ ಜಾಗಕ್ಕೋಸ್ಕರ ಇಬ್ರು ಕೋರ್ಟ್ ಮೆಟ್ಲು ಹತ್ತಿದ್ರು. ಆ ಕೋರ್ಟ್ ಅಲ್ಲಿ ಏನಾಯ್ತು, ಒಬ್ಬ ಸೊಸೈಟಿನಲ್ಲಿ ಕೆಲಸ ಮಾಡ್ತಾ ಇದ್ದ, ಇನ್ನೊಬ್ಬ ರೈತಾಪಿ ಅವ್ರ ಮಗ ಆಗಿದ್ದ. ಈ ಸೊಸೈಟಿಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಇದಾರಲ್ಲ, ಅವರು ಈ ರೈತಾಪಿ ಫ್ರೆಂಡ್ ಇದ್ದಲ್ಲ, ಅವನನ್ನ ತುಂಬಾ ಅವಮಾನ ಮಾಡ್ತಾ ಇದ್ದೇನು, ನಾವೇ ಗೆದ್ಬಿಟ್ವಿ, ನೀನ್ ಸೋತೋಗ್ಬಿಟ್ಟೆ, ಈ ತರ ಚುಡಾಯಿಸೋದು, ತರ ಗೇಲಿ ಮಾಡೋದು, ಅವಮಾನ ಮಾಡೋದು, ಈ ತರ ಮಾಡ್ತಾ ಇದ್ರು. ಇವಾಗ ಈ ವ್ಯಕ್ತಿ ಇದಾರಲ್ಲ, ರೈತಾಪಿ ಆ ಮಗ, ಇನ್ನೊಂದು ಅಪೋಸಿಟ್ ಪಾರ್ಟಿ. ಇವಾಗ ಮೊದಲು ಫ್ರೆಂಡ್ಸು, ಆಮೇಲೆ ಅಪೋಸಿಟ್ ಪಾರ್ಟಿ ಆಗ್ತಾರೆ. ಇದೊಂಥರ ಸಿನಿಮಾ ಕತೆ ಹಾಗೆ ಇದೆ. ಸೊ ಆ ಜಮೀನಿನ ಆ ಒಂದು ಜಗಳ, ಒಂದು ಕೇವಲ 2 ಮೀಟರ್ ಜಗಳ ಯಾವ ಲೆವೆಲಿಗೆ ಹೋಗುತ್ತೆ ಅಂತಂದ್ರೆ, ಈ ಅವಮಾನ, ಟೀಕೆ ಇದನ್ನ ಸಹಿಸಲಾಗದ ಈ ವ್ಯಕ್ತಿ ಹೇಗೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಮಾರ್ಗದರ್ಶನ ಇಲ್ಲದ ವ್ಯಕ್ತಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ತುಂಬಾ ರುಚಿಗೆ ಬಿದ್ದುಬಿಟ್ಟು ಒನ್ ಫೈನ್ ಡೇ ಆತ ಸೊಸೈಟಿಯಿಂದ ರಾತ್ರಿ ಕೆಲಸ ಮುಗಿಸ್ಕೊಂಡು ಬರುವಾಗ
ಕತ್ತಿ ಹಿಡ್ಕೊಂಡು ಹೋಗಿ ಕೊಂದು ತಾನು ಹೋಗಿ ಬಾವಿಗೆ ಹಾರ್ತಾನೆ. 2 ಜೀವಗಳು ಹೋಗ್ತವೆ. ಅದೇ ಆತನಿಗೆ ಆ ಬದುಕಿನಲ್ಲಿ ಹೇಗೆ ಟೀಕೆಯನ್ನ ಸ್ವೀಕರಿಸಬೇಕು, ಹಗೆ ಮತ್ತು ಸೇಡು ದ್ವೇಷವನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಿದ್ರೆ ಎಂತಹ ದುರ್ವಿಧಿ ನೋಡಿ. ಯಾರು ಮಾರ್ಗದರ್ಶನ ಮಾಡೋರಿರ್ಲಿಲ್ಲ. ಆ ವ್ಯಕ್ತಿ ತಾನೂ ಹೋದ, ಹಾಗೆ ಬೇರೆಯವನ್ನು ತಗೊಂಡು ಹೋದ. ಅದಕ್ಕೋಸ್ಕರ ಫ್ರೆಂಡ್ಸ್, ಜೀವನ ಕೌಶಲ್ಯ ಅನ್ನೋದಿದೆಯಲ್ಲ, ಇದು ಒಂದು ಮಾರ್ಗದರ್ಶನ. ಈ ಮಾರ್ಗದರ್ಶನ ಸರಿಯಾಗಿದ್ದಾಗ ಎಂತಹ ವ್ಯಕ್ತಿಯೂ ಬದಲಾಗಿ ಅವನ ಜೀವನ ಬೆಳಕಾಗುತ್ತೆ. ಮಾರ್ಗದರ್ಶನ ಮಾಡೋರೇ ಇಲ್ಲ, ಎಲ್ಲೂ ಆತನಿಗೆ ಒಂದು ಸರಿಯಾದ ಒಂದು ಔಟ್ಲೆಟ್ ಇಲ್ಲ ಭಾವನೆಗಳಿಗಾಗ್ಲಿ ಆತನ ಯೋಚನೆಗಳಿಗಾಗ್ಲಿ ಅಂತಂದ್ರೆ ಆತ ಈ ತರ ಪ್ರಮಾದವನ್ನ ಮಾಡ್ಕೋಬಹುದು ಜೀವನದಲ್ಲಿ. ಹಾಗಾಗಿ ಫ್ರೆಂಡ್ಸ್, ನಿಮ್ಮಲ್ಲಿ ಯಾರಾದರೂ ದ್ವೇಷ, ಹಗೆ, ಸಿಟ್ಟು ಇದರಿಂದ ನರಳುತ್ತಾ ಇದ್ರೆ ತಿಳ್ಕೊಳ್ಳಿ, ಅದಿನ್ಯಾರನ್ನೂ ಹಾಳು ಮಾಡೋದಿಲ್ಲ, ಬದಲಿಗೆ ಮೊದಲು ನಿಮ್ಮನ್ನ ಹಾಳು ಮಾಡುತ್ತೆ. ತಿಳ್ಕೊಳ್ಳಿ ಫ್ರೆಂಡ್ಸ್, ಎಲ್ಲಿವರೆಗೆ ನಿಮ್ಮ ಎದುರುಗಡೆ ಇರುವಂತವರ ಈ ಟೀಕೆಯ ಉದ್ದೇಶ, ಈ ಅವಮಾನದ ಉದ್ದೇಶ, ನಿಮ್ಮನ್ನ ಸಿಟ್ಟಿಗೇಳಿಸುವ ಉದ್ದೇಶ ಅರ್ಥ ನಿಮ್ಗಾಗೋದಿಲ್ಲ, ಅಲ್ಲಿವರೆಗೆ ಆ ವ್ಯಕ್ತಿ ಗೆಲ್ತಾನೆ ಇರ್ತಾರೆ. ನನ್ನ ಮಗನಿಗೆ ಒಂದು ಇನ್ಸಿಡೆಂಟ್ ಆಯ್ತು, ಅದನ್ನ ಹೇಳ್ಬಿಡ್ತೀನಿ ನಿಮ್ಗೆ, ತುಂಬಾ ಹತ್ರ ಅನ್ಸುತ್ತೆ. ಆತನಿಗೆ ಪ್ರತಿ ನಿಮಿಷ ಎಲ್ಲರೂ ಆತನ ದೌರ್ಬಲ್ಯವನ್ನ ಉಪಯೋಗಿಸ್ಕೊತಾ ಇರೋದು ನನಗೆ ಗೊತ್ತಾಗ್ತಾ ಇತ್ತು. ಏನು, ಆತನಿಗೆ ಕೆಲವೊಂದು ದೌರ್ಬಲ್ಯಗಳಿದ್ವು. ನೀರು, ಬೆಂಕಿ, ಕೆಟ್ಟ ಮಾತುಗಳು, ಆಯ್ತಾ, ಮಸ್ತಿ ಮಾಡುವಂತಹ ನೇಚರ್. ಅದನ್ನ ಇಟ್ಕೊಂಡು ಆತನ ಸ್ನೇಹಿತರು ಅಂದ್ಕೊಳ್ಳಿ ಅಥವಾ ಸಹಪಾಠಿಗಳು ಅಂತ ಹೇಳಿ ಅವರು ಅವನಿಗೆ ಬಯಸೋದಕ್ಕೋಸ್ಕರ ಪುಸಲಾಯಿಸ್ತಾ ಇದ್ರು. ಆ ಪುಸಲಾಯಿಸಿದ ತಕ್ಷಣ ಅವನು ಹೋಗಿ ಮಾಡ್ತಾ ಇದ್ದ. ಆಮೇಲೆ ಎಲ್ಲರೂ ಬೈದ ತಕ್ಷಣ ಓ ನೀನು ಹಾಗೆ ಹೇಗೆ ಅಂತ ನಗ್ತಾ ಇದ್ದ. ಸೊ ಇದನ್ನ ನಾನು ಗಮನಿಸಿ ಅವನ ಬಂದಾಗ ನಾನು ಈ ಸಬ್ಜೆಕ್ಟನ್ನ ನಿಮಗೋಸ್ಕರ ತರಬೇಕಾಯ್ತು. ಎಸ್ ನೋಡಿ, ಒಂದು ಮಕ್ಕಳು ಕೂಡ ನಮಗೆ ಸ್ಫೂರ್ತಿ ತುಂಬೋದು, ಯಾರೇ ತುಂಬೋದು ನಮಗೆ. ಇನ್ನೊಂದು ಅಂತಂದ್ರೆ, ಇವಾಗ ನಿಮ್ಮ ಮಕ್ಕಳಿರ್ಬೋದು ಅಥವಾ ನೀವಿರ್ಬೋದು, ಯಾರೇ ಇರಲಿ, ಈ ಕ್ರಿಟಿಸಿಸಮ್ ಮಾಡುವಂಥವ್ರು ಅಥವಾ ನಿಮ್ಮನ್ನು ಗೇಲಿ ಮಾಡುವಂಥವ್ರು, ನಿಮ್ಮನ್ನು ಗುಂಡಿಗೆ ಹಾಕುವಂಥವ್ರು, ಈ ಥರದವರೆಲ್ಲ ಬಂದಾಗ ನೀವು ಮೊಟ್ಟ ಮೊದಲು ಬರೋದು ಸೇಡು, ಸಿಟ್ಟು. ಹೋಗಿ ಒಂದು 4 ಬಾರಿಸ್ಬಿಡೋಣ ಅಂತ ಅನ್ಸುತ್ತೆ. ತಿಳ್ಕೊಳ್ಳಿ ಫ್ರೆಂಡ್ಸ್, ಅವರಿಗೆ ಅದೇ ಬೇಕಾಗಿರುತ್ತೆ. ಯಾರಿಗೆ ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಿದ್ದಾರಲ್ಲ ಅವರಿಗೆ ಅದೇ ಬೇಕಾಗಿರುತ್ತೆ. ನೀವು ನಿಮ್ಮ ಕಾಲ ಮೇಲೆ ಕಲ್ಲನ್ನ ಎತ್ತ ಹಾಕೊಬೇಕು. ದಟ್ ಇಸ್ ವಾಟ್ ದೇ ವಾಂಟ್. ಅದರ್ವೈಸ್ ನೀವು ಹರ್ಟ್ ಆಗಿ ಅಳಬೇಕು, ನೀವು ಬೇಜಾರು ಪಟ್ಕೋಬೇಕು, ಇಲ್ಲ ನಿಮ್ಮನ್ನು ನೀವು ಹಾಳು ಮಾಡ್ಕೋಬೇಕು, ಅಷ್ಟೇ ಅವ್ರ ಉದ್ದೇಶ ಆಗಿರುತ್ತೆ. ಸೊ ಅದರಿಂದ ನಾನು ನನ್ನ ಮಗನಿಗೆ ಅದನ್ನೇ ಹೇಳಿದೆ, ನಿಮಗೂ ಅದನ್ನೇ ಹೇಳ್ತೀನಿ. ಆ ನಥದೃಷ್ಟ ವ್ಯಕ್ತಿ ಯಾರನ್ನು ಸಾಯಿಸಿ ತಾನು ಸತ್ತು ಹೋದ್ನಲ್ಲ, ಆ ವ್ಯಕ್ತಿ ಇದ್ರೂ ಆತನಿಗೆ ಅದೇ ಹೇಳ್ತಾ ಇದೆ, ನಿಮ್ಮ ಜಾಗದಲ್ಲಿ ಇದ್ರೆ ಹಾಗೆ ಹೇಳ್ತೀನಿ. ಏನು ಅಂದ್ರೆ, ನೀವು ಯಾವಾಗ ತರ ನಿಮ್ಗೆ ಸಿಟ್ಟು ಬಂದ್ರೆ ದಯವಿಟ್ಟು ಸಿಟ್ಟು ಮಾಡ್ಕೋಬೇಡಿ, ಬದಲಾಗಿ ಕೂತ್ಕೊಂಡು ಯೋಚನೆ ಮಾಡಿ, ಯಾಕೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಇದನ್ನ ಹೇಳ್ದ. ನಾನು ಹೇಳಿದ್ದೀನಿ, ಫಸ್ಟ್ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಚುಚ್ಚು ಮಾತಿಂದ ಬೇಯಿಸುತ್ತಿದ್ದೀರಾ ಅಂತ. ಚುಚ್ಚು ಮಾತು ಒಂದೇ ಅಲ್ಲ, ಈ ಹಗೆ, ಸೇಡು, ಸಿಟ್ಟು ಮಾಡುವಂತಹ ಅವಮಾನಗಳಿಗೆ ನೀವು ಉತ್ತರ ಕೊಡಬೇಕು ಅಂತಂದ್ರೆ ನೀವು ಅವ್ರಿಗಿಂತ ದ ಬೆಸ್ಟ್ ಆಗ್ಬೇಕು. ದಟ್ ಈಸ್ ವಾಟ್ ದ ರಿವೆಂಜ್. ಒಂದು ವೇಳೆ ಉದ್ಯೋಗದಲ್ಲಿ ನಿಮ್ಗೆ ಅವಮಾನ ಆಗ್ತಾ ಇದ್ರೆ ನೀವು ಇನ್ನಷ್ಟು ಸ್ಕಿಲ್ಲನ್ನು ಕಲಿತು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಿ, ಆ ಜಾಗ ಅಲ್ಲ ಅಂತಂದ್ರೆ ಇನ್ನೊಂದು ಆಫೀಸಲ್ಲಿ ಹೋಗಿ, ಇಲ್ಲಿ ರಿಸೈನ್ ಮಾಡಿ ಬೇರೆ ಆಫೀಸ್ಗೆ ಹೋಗಿ ಅಲ್ಲಿ ಸೂಪರ್ ಆಗಿ ನೀವೇನು ಅಂತ ಎಸ್ಟಾಬ್ಲಿಷ್ ಮಾಡಿ. ಯಾವುದೋ ಬಿಸ್ನೆಸ್ ಅಲ್ಲಿ ನಿಮ್ಗೆ ಅವಮಾನ ಆಗ್ಬಿಟ್ಟಿದೆ, ಯಾರೋ ನಿಮ್ಮನ್ನ ತುಳಿದು ಸಾಯಿಸೋದಕ್ಕೆ ಯತ್ನ ಮಾಡಿದ್ದಾರೆ ಅಂದ್ರೆ ನಿಮ್ಮನ್ನ ಫಿನಿಶ್ ಮಾಡೋದಕ್ಕೆ ನೋಡಿದ್ದಾರೆ ಬಿಸ್ನೆಸ್ ಅಲ್ಲಿ. ಎಸ್, ಡೋಂಟ್ ಡೂ ದಟ್. ನೀವು ಯಾವುದೇ ಕಾರಣಕ್ಕೂ ಹಾಗೆ ತೀರ್ಸ್ಕೊಳ್ಳೋಕ್ಕೆ ಕೊಲೆನೋ ಅಥವಾ ಇನ್ನೇನೋ ಅವ್ರ ದಾರಿಯನ್ನು ಹಿಡಿಯೋದಕ್ಕೆ ಹೋಗ್ಬೇಡಿ. ಬದಲಿಗೆ ಅವ್ರಿಗಿಂತ ಇನ್ನಷ್ಟು ಉತ್ತಮರಾಗಿ ಬೆಳೀರಿ. ಹಾಗೆ ಯಾವುದೋ ಒಂದು ಹುಡುಗ ನಿಮ್ಮನ್ನ ರಿಜೆಕ್ಟ್ ಮಾಡಿಬಿಟ್ಟ,
ಆ ತಿರಸ್ಕಾರ, ನೋವು, ಅವಮಾನವನ್ನ ನಿಮ್ಗೆ ಸಹಿಸೋದಕ್ಕಾಗ್ತಿಲ್ಲ. ಹೋಗಿ ಮುಖಕ್ಕೆ ಆಸಿಡ್ ಹಾಕ್ಬಿಡೋಣ ಅಥವಾ ಇನ್ನೇನೋ ಮಾಡ್ಬೇಡ ಅಂತ ನಿಮ್ಗೆ ಅನ್ನಿಸ್ಬಹುದು. ಹಾಗನ್ನಿಸ್ಕೂಡ್ದು. ಹಾಗನ್ನಿಸಿದಾಗ ತಿಳ್ಕೊಳ್ಳಿ, ಅಥವಾ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು. ಇದೆಲ್ಲ ಬಿಟ್ಬಿಡಿ. ಸಾಯೋದು, ಸಾಯಿಸೋದು, ಇನ್ನೇನೋ ಮಾಡೋದು, ಇದೆಲ್ಲ ದುರ್ಬಲರ ಲಕ್ಷಣ. ಯಾರು ಪ್ರೀತಿಯ ವೀಕ್ಷಕರೇ, ನೀವು ನನ್ನ ಪ್ರೀತಿಯ ವೀಕ್ಷಕರಾದ್ರೆ ಇವತ್ತಿಂದ ತಿಳ್ಕೊಳ್ಳಿ, ನೀವು ಇವತ್ತಿಂದ ದುರ್ಬಲರಲ್ಲ. ಯು ಆರ್ ದ ಮೋಸ್ಟ್ ಸ್ಟ್ರಾಂಗ್ ಪರ್ಸನ್. ಓಕೆ, ಸೊ ಈ ವ್ಯಕ್ತಿ ನೀವು ದುರ್ಬಲರಲ್ಲದ ಕಾರಣ ನೀವತ್ತು ಡಿಸೈಡ್ ಮಾಡಿ, ಆ ವ್ಯಕ್ತಿ ತಿರಸ್ಕರಿಸಿದ ವ್ಯಕ್ತಿ ಇದಾರಲ್ಲ, ಅವ್ರ ಮುಂದೆ ನೀವು ಇನ್ನಷ್ಟು ಉತ್ತಮರಾಗಿ, ಇವ್ರನ್ನ ನಾನು ತಿರಸ್ಕರಿಸ್ಬಿಟ್ನಾ ಅಂತ ಅವರು ಯೋಚನೆ ಮಾಡಬೇಕು. ಆ ರೀತಿಯಾಗಿ ನೀವು ಬದಲಾಗಬೇಕು, ಆ ರೀತಿಯಾಗಿ ನೀವು ಬೆಳೆಯಬೇಕು. ಅದು ಎಲ್ಲೇ ಇರಲಿ, ನಿಮ್ಗೆ ಯಾರೇ ಅವಮಾನ ಮಾಡಿರಲಿ, ಇವತ್ತು ನಿನಗೆ ಏನೂ ಇಲ್ಲ, ನೀನು ಯು ಆರ್ ದ ಯೂಸ್ಲೆಸ್ ಫೆಲೋ ಅಂತ ಯಾರೋ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ಖಂಡಿತವಾಗ್ಲೂ ಕೂತ್ಕೊಂಡು ಯೋಚನೆ ಮಾಡಿ, ಈಸ್ ಇಟ್ ಸೋ? ನನಗೆ ಹೋಗಿ 2 ಬಾರಿಸ್ಬಿಡ್ತೀನಿ ನೋಡು ಅಂತ. ಖಂಡಿತ ಹಾಗೆ ಅನ್ಕೋಬೇಡಿ. ಚೆನ್ನಾಗಿ ಬಾರಿಸಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಬದಲಿಗೆ ಆ ಮೂಮೆಂಟಿಗೆ ನಿಮಗೆ ಸಮಾಧಾನ ಆಗುತ್ತೆ ಅಷ್ಟೇ. ಮಾರನೇ ದಿವಸ ಅದ್ರ ಕಾನ್ಸಿಕ್ವೆನ್ಸಸ್ಸು ಬೇರೆ ಬೇರೆ ಥರ ಪರಿಣಾಮಗಳನ್ನು ಬೀರುತ್ತೆ. ಪೊಲೀಸು ಜೈಲುವರೆಗೂ ಆಗ್ಬೋದು. ಇಂಥ ಸಂದರ್ಭದಲ್ಲಿ ನೀವು ಶಾಂತವಾಗಿ ಕೂತ್ಕೊಂಡು ದೀರ್ಘವಾಗಿ ಉಸಿರಾಟವನ್ನು ಮಾಡಿ ನಿಮಗೆ ನೀವೇ ಹೇಳ್ಕೊಳ್ಳಿ, ಎಸ್, ಐ ಆಮ್ ದ ಬೆಸ್ಟ್, ಐ ಆಮ್ ದ ಸ್ಟ್ರಾಂಗೆಸ್ಟ್. ಇದಾಗಿದ್ದಾಗೋಯ್ತು, ಈ ತಿರಸ್ಕಾರ, ಅವಮಾನ ಆಗಿದ್ದಾಗೋಯ್ತು. ನಾನು ಇವರಿಗೆ ಉತ್ತರ ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಇನ್ ದಿಸ್ ಪ್ಲೇಸ್. ಎಸ್, ಇದನ್ನೇ ಹೇಳೋದು. ಒಬ್ಬ ಟೀಕಾಕಾರರು, ಒಬ್ಬರು ಚುಚ್ಚು ಮಾತಾಡೋರು, ಅವಮಾನ, ಸೋಲು, ಹಗೆ, ದ್ವೇಷ, ಇದ್ರ ಬದಲು ಅದನ್ನ ನಾವು ಈ ಬೆಳೆಯುವಾಗ ಬಿಸಿಲು ಬೇಕು, ಆಯ್ತಾ? ಬಿಸಿಲು ಎಷ್ಟು ಜೋರಾಗಿ ಬಿದ್ದಷ್ಟು ಎಲೆ ಚೆನ್ನಾಗಿ ಬೆಳೆಯುತ್ತೆ. ನಿಮಗೆ ಗೊತ್ತಿರಬೇಕು, ರೇಷ್ಮೆ ಅಂತ ಒಂದು ಇದೆ, ಸಿರಿಕಲ್ಚರ್ ಅಂತ, ರೇಷ್ಮೆ ಬೆಳೆ. ಅಲ್ಲಿ ನಾವು ರೇಷ್ಮೆ ಬೆಳೆ ಮಾಡುವಾಗ ರೇಷ್ಮೆ ಎಲೆಗಳಿಗೆ ಎಷ್ಟು ಬಿಸಿಲು ಚೆನ್ನಾಗಿ ಬೀಳುತ್ತೆ, ಆ ಎಲೆಗಳನ್ನು ಹಾಕಿದ್ರೆ ರೋಗ ನಿರೋಧಕತೆ ಅಷ್ಟೇ ಬರುತ್ತೆ. ಹುಳುಗಳಿಗೆ ಒಳ್ಳೆ ಫೈನ್ ಕ್ವಾಲಿಟಿ ರೇಷ್ಮೆಗಳಾಗುತ್ತೆ. ಅದಕ್ಕೆ ಎಲೆಗಳನ್ನು ಚೆನ್ನಾಗಿ ಬಿಸಿಲು ಬರೋ ಜಾಗದಲ್ಲಿ ಬೆಳೆಸ್ತಾರೆ. ಹಾಗೇನೆ ತಿಳ್ಕೊಳ್ಳಿ, ಅವಮಾನ ನಮ್ಗೆ ಸಿಟ್ಟು ಥರ ಯಾವ್ಯಾವ ಬರುತ್ತಪ್ಪ, ನಮಗೆ ಸಿಟ್ಟು ಯಾವ್ಯಾವ ಬರುತ್ತೆ ಅಂದರೆ, ನಮ್ಗೆ ಯಾರಾದ್ರೂ ಅವಮಾನ ಮಾಡಿದಾಗ ಬರುತ್ತೆ, ನಮ್ಮನ್ನು ನಿಂದೆ ಮಾಡಿದಾಗ ಬರುತ್ತೆ, ನಮ್ಮನ್ನು ತುಚ್ಛೀಕರಿಸಿದಾಗ ಬರುತ್ತೆ, ಅಥವಾ ನಮಗೆ ಅವರು ಅಥವಾ ಅದು ದಕ್ಕದೆ ಹೋದಾಗ ಬರುತ್ತೆ. ಆಮೇಲೆ ಇನ್ನೇನಕ್ಕೆ ಬರುತ್ತೆ ಅಂತ ಪಟ್ಟಿ ಮಾಡಿ ಕಮೆಂಟಲ್ಲಿ ಹೇಳಿ, ಇನ್ನೂ ಏನೇನಕ್ಕೆ ಬರುತ್ತೆ ಅಂತ. ಸೊ ಆ ಸಿಟ್ಟು, ಹಾಗೆ ದ್ವೇಷ, ಅದನ್ನು ಮೋಸ ಮಾಡಿದಾಗ ಬರುತ್ತೆ. ಸೊ ಮೋಸ ಮಾಡಿದಾಗ ಇನ್ನೊಂದು ದಿವಸನೇ ಹೇಳ್ತೀನಿ ಹಾಗೆ ಅಂತ, ಅದನ್ನು ಸಂಬಂಧಗಳ ಬಗ್ಗೆ ಬಂದಾಗ ಇವಾಗ ತಿಳ್ಕೊಳ್ಳಿ. ಇಂಥ ಸಂದರ್ಭದೆಲ್ಲ ನೀವು ತಿಳ್ಕೊಬೇಕಾಗಿದ್ದೇನು ಅಂದರೆ, ಆ ಘಟನೆಯನ್ನ ನೀವು ಮರೆಯೋದು ನಂಬರ್ 1. ಎರಡನೇದು, ಈ ಮರೆಯೋದು ಸುಲಭ ಆಗಲ್ಲ. ಅವಾಗ ಏನು ಮಾಡಬೇಕು? ಎಸ್, ಹೋಗ್ಲಿ ಬಿಡು, ಆ ವ್ಯಕ್ತಿಗೆ ಏನೇನು ಪ್ರಾಬ್ಲಮ್ ಇದೆಯೋ ಏನೋ, ಆ ವ್ಯಕ್ತಿ ಅಸೂಯೆಯಿಂದ ಮಾಡಿರ್ಬೋದು, ಅಥವಾ ತುಚ್ಛೀಕರದಿಂದ ಮಾಡಿರ್ಬೋದು, ಅಥವಾ ನೀವು ಅದಕ್ಕೆ ಯೋಗ್ಯರಿರ್ಬೋದು ಅವಮಾನಕ್ಕೆ. ಈ ಥರ ಎಲ್ಲ ಯೋಚನೆ ಮಾಡಿಬಿಟ್ಟು ಆ ವ್ಯಕ್ತಿಯನ್ನ ಕಡೆಗಾಣಿಸಿ, ಅಂದರೆ ಕ್ಷಮಿಸಿ. ಆವಾಗ ಎಷ್ಟೋ ಮನಸ್ಸು ಹಗುರ ಆಗುತ್ತೆ. ಆಮೇಲೆ ಫೈನ್ ಡೇ ಎದ್ದುಬಿಟ್ಟು, ಆ ಯಾವ ಸಂದರ್ಭದಲ್ಲಿ ನೀವು ದುರ್ಬಲರಾಗಿದ್ದೀರಲ್ಲ, ಯಾವ ವಿಷಯದಲ್ಲಿ ನೀವು ದುರ್ಬಲರಾಗಿದ್ದೀರಲ್ಲ, ಆ ವಿಷಯದಲ್ಲಿ ವರ್ಕೌಟ್ ಮಾಡೋದಕ್ಕೆ ಶುರು ಮಾಡಿ. ಅದು ಆರ್ಥಿಕ, ಸಾಮಾಜಿಕ, ಸೌಂದರ್ಯ, ಹಣಕಾಸು ಸಂಬಂಧ, ಯಾವುದರಲ್ಲೂ ಇರ್ಬೋದು. ಯಾವ ವಿಷಯದಲ್ಲಿ ನಿಮಗೆ ಸಿಟ್ಟು ಹಾಗೆ ದ್ವೇಷವನ್ನು ತಂದು ತುಂಬುತ್ತಾ ಇದ್ದಾರೋ, ಆ ದ್ವೇಷವನ್ನು ತ್ಯಜಿಸಿ ನಿಮ್ಮೊಳಗೊಂದು ಛಲವನ್ನು ಬೆಳೆಸ್ಕೊಳ್ಳಿ, ನಿಮ್ಮೊಳಗೊಂದು ಶ್ರದ್ಧೆಯನ್ನು ಬೆಳೆಸ್ಕೊಳ್ಳಿ. ಶ್ರದ್ಧೆ ಮತ್ತು ಛಲ ಎರಡಿದ್ರೆ ಸಾಕು, ಎಂತಹ ಯುದ್ಧವನ್ನು ನೀವು ಗೆಲ್ಲಬಲ್ಲಿರಿ. ಆ ಒಂದು ವಿಷಯದಲ್ಲಿ ಉತ್ತಮರಾಗಿ ನೀವು ಉತ್ತರ ಕೊಡಬಲ್ಲಿರಿ. ಯಾವಾಗ ನಿಮ್ಮ ಉತ್ತರ ಮಾತಾಡುತ್ತೆ,
ಆಗ ಎಲ್ಲ ಹಾಗೆ ದ್ವೇಷಕ್ಕೆ ಒಂದು ರೂಪ ಬರುತ್ತೆ. ಅದೇ ನೀವು ಕೊಡಬೇಕಾದ ಉತ್ತರ. ಫ್ರೆಂಡ್ಸ್, ಈ ಉತ್ತರವನ್ನು ನೀವು ಕೊಟ್ಟಾಗ ಮತ್ತೆ ಬನ್ನಿ ನನ್ನ ಈ ವಿಡಿಯೋದನ್ನು ಬೇರೆ ಬೇರೆಯವರಿಗೆ ಶೇರ್ ಮಾಡಿ. ಮತ್ತೆ ಇದು ಸ್ಫೂರ್ತಿ ತುಂಬಿದೆ ಹೌದು ಅಂತ ಅನಿಸುತ್ತೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.